ಕೊಟ್ಟಂಥವ್ರು. ಸವಿತಾ ಮಹರ್ಷಿಗಳು ವೇದ ಪುರಾಣ ಹೇಳೋ ರೀತಿ ನಮ್ಮ ಪ್ರಕಾಶ್ ಜಿ ಅವರು ಇನ್ನೂ ಆಳವಾಗಿ ಮಹರ್ಷಿಗಳ ಬಗ್ಗೆ, ಅವರ ಸಂದೇಶಗಳ ಬಗ್ಗೆ, ಸಮಾಜಕ್ಕೆ ಏನು ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನೋ ಪರಿಕಲ್ಪನೆ ಅಥವಾ ಏನು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಅವ್ರು ಹೇಳ್ತಾರೆ ಅಂತ ಭಾವಿಸಿದ್ದೇನೆ. ಅವ್ರು ಹೇಳ್ತಾರೆ ಕೂಡ. ನಾನು ಈ ಸಂದರ್ಭದಲ್ಲಿ ಈ ಎಲ್ಲ ಆಚರಣೆಗಳ ಮೂಲಕ ಸರ್ಕಾರದ್ದಾಗಲಿ ನಿಮ್ಮೆಲ್ಲರ ಜವಾಬ್ದಾರಿಯಾಗಲಿ ಇವೆಲ್ಲವೂ ಕೂಡ ಒಂದೇ ಅಂತ ನಾನು ಭಾವಿಸ್ತೀನಿ. ಏನು ಅದು? ಇಡೀ ಸಮಾಜಕ್ಕೆ ಬೇಕಾದಂಥ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಕೊಡುವಂಥ. ಈಗ ತಾನೇ ಕಾಯಕ ಯೋಗಿಗಳ ಜಯಂತಿಯನ್ನು ಮುಗಿಸ್ಕೊಂಡು ಬಂದ್ವಿ. ತಳಮಟ್ಟದ ಸಮುದಾಯಗಳಲ್ಲಿ ಹುಟ್ಟಿ ನಡೆ ನುಡಿ ಅನೇಕ ಜನ ಮಾತಾಡ್ಬೋದು ನಾವು ವೇದಿಕೆಗಳಲ್ಲಿ. ಆದರೆ ನಾವು ಮಾತಿಗೂ ನಮ್ಮ ಕ್ರಿಯೆಗೂ ನಾವು ನಡೆಯುವ ದಾರಿಗೂ ಬಹಳ ವ್ಯತ್ಯಾಸಗಳಿರ್ತದೆ ಬಹಳ ಸಂದರ್ಭಗಳಲ್ಲಿ. ಆದರೆ ನುಡಿದಂತೆ ನಡೆಯುವವರು ಇದ್ದಾರಲ್ಲ, ಅವರು ಬಹಳ ವಿಶೇಷ ಆಗ್ತಾರೆ. ಈ ಋಷಿಮುನಿಗಳೆಲ್ಲ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಕಾಡಿನಲ್ಲಿದ್ದು ಮುಂದಿನ ಸಮಾಜಕ್ಕೆ ಏನೇನು ಅವಶ್ಯಕತೆ ಇದೆ, ಅದರಲ್ಲೂ ಸವಿತಾ ಮಹರ್ಷಿಗಳು ನಾವೀಗ ತಾನೇ ಮಾತಾಡ್ತಾ ಇದ್ವಿ, ಸಂಗೀತ ಅನ್ನುವ ಭವ್ಯ ಪರಂಪರೆಯನ್ನು ಸಮಾಜಕ್ಕೆ ಕೊಟ್ಟಂಥವರು. ಇಡೀ ವಿಶ್ವದಲ್ಲಿ ನಾವು ಆರೋಗ್ಯಕ್ಕೆ ಎರಡೆರಡು ವಿಷಯಕ್ಕೆ ನಾವು ಬಹಳ ಮಹತ್ವವನ್ನು ಕೊಡ್ತೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಎಲ್ಲ ಇಲಾಖೆಗಳು ಈ ಎರಡು ಇಲಾಖೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತವೆ.